ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬೇಳೆ ಒಬ್ಬಟ್ಟು ಅಂದರೆ ಯಾರಿಗೆಲ್ಲ ಇಷ್ಟ ಅವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಬೇಳೆ ಒಬ್ಬಟ್ಟನ್ನು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ 1 ಲೋಟ ಆಗೋಷ್ಟು ತೊಗರಿಬೇಳೆಯಿಂದ ನಾನಿಲ್ಲಿ ನಿಮಗೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋವಂಥದ್ದು. ಇಲ್ಲಿ ತೊಗರಿಬೇಳೆನ ತೊಗೊಂಡು ಇದನ್ನು ಒಂದು 3 ಸಲ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಇದನ್ನು ಚೆನ್ನಾಗಿ ತೊಳೆದು ಆಲ್ರೆಡಿ ನಾನು ನೀರನ್ನು ಬಿಸಿಗಿಟ್ಟಿದ್ದೀನಿ. ಈ ಬಿಸಿಯಾಗಿರುವಂಥ ನೀರಿಗೆ ನಾವೇನು ತೊಳೆದಿಟ್ಟಿರ್ತೀವಲ್ವ ತೊಗರಿಬೇಳೆ, ಇದನ್ನು ನೆನೆಸೋ ಅಗತ್ಯ ಇಲ್ಲ. ತೊಳೆದ ತಕ್ಷಣ ಆ ಬಿಸಿ ನೀರಿಗೆ ಹಾಕಿ ಅದು ಸ್ವಲ್ಪ ಬೇಳೆ ಓಪನ್ ಆಗಿರೋ ಥರ ಬೇಯಬೇಕು. ಆವಾಗ ಆ ಬೇಳೆ ಮತ್ತು ರಸ ಎರಡನ್ನೂ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು. ನಾನಿಲ್ಲಿ 1 ಲೋಟ ಆಗೋಷ್ಟು ತೊಗರಿಬೇಳೆ ತೊಗೊಂಡಿರೋದ್ರಿಂದ ನಾನಿಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ನೀರು ಹಾಕಿ ಕರಗಿಸ್ಕೊಂಡಿದ್ದೀನಿ. ಇದರ ಪಾಕ ತೆಗೆಯುವಂಥ ಅಗತ್ಯ ಇಲ್ಲ. ಹಾಗೆ ಒಂದು 3 ಏಲಕ್ಕಿ ಹಾಕಿದ್ದೀನಿ. ಹಾಗೆ 1 ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ. ಇದು ಈ ರೀತಿ ಕುದಿ ಬಂದ ತಕ್ಷಣ ನಾವು ಬೇಳೆ ಬೇಯಿಸಿಟ್ಟಿರ್ತೀವಲ್ವ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದಿ ಆರಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಅಥವಾ ನೀವು ರುಬ್ಬಕಲ್ಲಿಗೆ ಹಾಕೊಂಡು ಬೇಕಿದ್ರೆ ರುಬ್ಕೋಬೋದು. ನಾವಿಲ್ಲಿ ಬೇಳೆನ ಯಾವ ಥರ ಬೇಯಿಸ್ತೀವಿ ಹಾಗೆ ಹೇಗೆ ರುಬ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹೂರ್ಣ ಅಂತೂ ರೆಡಿಯಾಗಿದೆ. ಇದಕ್ಕೆ ಕಣಕ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಿರೋಟಿ ರವೆ ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಅರಿಶಿನ ಬೇಡ ಅಂದರೆ ನೀವು ವೈಟ್ ಕಲರೇ ಒಬ್ಬಟ್ಟು ಮಾಡ್ತೀನಿ ಅಂದರೆ ಹಾಗೂ ಸಹ ಮಾಡ್ಕೋಬೋದು. ಇದಕ್ಕೆ ನೀರು ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ನಾವಿಲ್ಲಿ ಕಣಕನ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದ್ರ ಮೇಲೆ ಒಬ್ಬಟ್ಟು ಡಿಪೆಂಡ್ ಆಗುತ್ತೆ. ಹೂರ್ಣ ಹಾಗೆ ಈ ಕಣಕ ಎರಡೂ ಕರೆಕ್ಟಾಗಿ ಬಂದರೆ ಹೋಳಿಗೆ ಅಂತೂ ಆರಾಮಾಗಿ ಮಾಡ್ಕೋಬೋದು. ನಾವಿಲ್ಲಿ ಇದನ್ನು ಚೆನ್ನಾಗಿ ಕಲಸಿ ಇದಕ್ಕೆ ಒಬ್ಬಟ್ಟು ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಮುಂದೆ ಬೇಕಾಗುತ್ತೆ, ಜಾಸ್ತಿನೇ ಬೇಕಾಗುತ್ತೆ. ನಾವಿಲ್ಲಿ ಡಯಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗಲ್ಲ. ನಾವೀಗ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಇದನ್ನು 1 ½ ಅವರು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇದು ನೆಂದಾದ್ಮೇಲೆ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು, ತುಂಬ ಸಾಫ್ಟ್ ಆಗಬೇಕು. ಸಾಫ್ಟ್ ಆದ ನಂತರ ಇದನ್ನು ನಾವು ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಸಣ್ಣ ಉಂಡೆ ಮಾಡಾದ್ಮೇಲೆ ನಾವು ಹೂರ್ಣ ರೆಡಿ ಮಾಡಿರ್ತೀವಲ್ವ ಅದನ್ನು ನೀವು ಯಾವ ಥರ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಆ ಉಂಡೆಗಳನ್ನ ರೆಡಿ ಮಾಡಿ ಈ ರೀತಿ ನೀವು ಒಂದೊಂದೇ ಕಣಕ ತಗೊಂಡು ಈ ಪೂರಿ ಥರ ಈ ರೀತಿ ತಟ್ಬಿಟ್ಟು ಅದ್ರ ಮಧ್ಯೆ ಹೂರ್ಣನ ಇಟ್ಟು ಸುತ್ತ ಇದನ್ನು ಕವರ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಮೈದಾ ಹಿಟ್ಟನ್ನು ಚೆನ್ನಾಗಿರೋದನ್ನ ನೋಡಿ ತೊಗೋಬೇಕಾಗುತ್ತೆ, ಸ್ವಲ್ಪ ಕ್ವಾಲಿಟಿ ಇರೋವಂಥದ್ದು. ಕೆಲವೊಮ್ಮೆ ಈ ಕಣಕ ಮಾಡಬೇಕಾದ್ರೆ ಒಂದೊಂದು ಎಡವಟ್ಟಾಗ್ಬಿಡುತ್ತೆ. ಅದಕ್ಕೆ ಎಷ್ಟೊಂದು ಜನ ನಾವು ಒಬ್ಬಟ್ಟು ಅಂದರೆ ಬೇಡಪ್ಪ ತುಂಬ ರಿಸ್ಕ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಹೋಗೋದು ತಿಂಡಿ ಅಂಗಡಿ ಅಂತೆಲ್ಲ ಇರುತ್ತಲ್ಲ, ಈ ಬೇಕ್ರಿಗಳಿಗೆ ಹೋಗಿ 1 ಪ್ಯಾಕೆಟ್ ತಂದರೆ ಆಯಿತು ತಿನ್ಬೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಾವೇ ಹೀಗೆ ಕೈಯಿಂದ ಮಾಡಿ ತಿನ್ನೋದ್ರ ಮಜಾನೇ ಬೇರೆ ಇರುತ್ತಲ್ವ. ಹೆಲ್ದಿಯಾಗೂ ಸಹ ಮಾಡ್ಕೋಬೋದು. ಈ ರೀತಿ ನೀವು ಕಣಕ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ತೆಳುವಾದರೆ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಅಡ್ಜಸ್ಟ್ ಮಾಡಬೇಕು. ಆವಾಗ ಅದು ತುಂಬ ಗಟ್ಟಿಯಾಗಿ ಬರುತ್ತೆ. ಇಲ್ಲಿ ಮೈದಾ ಹಿಟ್ಟು ತುಂಬ ತೆಳುನೂ ಮಾಡ್ಕೋಬಾರ್ದು ಅಥವಾ ಗಟ್ಟಿನೂ ಮಾಡ್ಕೋಬಾರ್ದು. ಈ ರೀತಿ ಉಂಡೆಗಳನ್ನ ನಾವು ಮಾಡಿಟ್ಕೊಂಡು ಚೆನ್ನಾಗಿ ಇದು ಮೈದಾ ಹಿಟ್ಟು ಮತ್ತು ಹೂರ್ಣ ಕರೆಕ್ಟಾಗಿ ಬಂದರೆ ನೀವು ಒಬ್ಬಟ್ಟನ್ನು ಎಷ್ಟು ತೆಳು ಬೇಕಿದ್ರೂ ಸಹ ಮಾಡ್ಕೋಬಹುದು. ಬೇಳೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನಾವು ಹಿಂದೆ ನಮ್ಮ ತಾತ ಅಜ್ಜಿ ಕಾಲದಲ್ಲಿ ಬೇಳೆ ಒಬ್ಬಟ್ಟನ್ನೇ ಜಾಸ್ತಿ ಮಾಡ್ತಾಯಿದ್ದು. ಅದು ಬಿಟ್ಟರೆ ತೆಂಗಿನಕಾಯಿಂದು ಕಾಯಿ ಹೋಳಿಗೆ ಅಂತ ಮಾಡ್ತಾಯಿದ್ರು. ಆದರೆ ಈಗಂತೂ ವೆರೈಟಿ ಹೋಳಿಗೆಗಳು ಬಂದುಬಿಟ್ಟಿದೆ. ನಾವಂತೂ ಕೇಳೇ ಇರಲ್ಲ. ಬೇಕ್ರಿಗಳಿಗೆ ಹೋಗ್ಬಿಟ್ಟು ತಿಂಡಿ ಅಂಗಡಿಗಳಿಗೆ ಹೋಗಿ ನೋಡಿದ್ರೆ ಎಷ್ಟೊಂದು ಥರ ಹೋಳಿಗೆಗಳನ್ನ ಮಾಡಿಟ್ಟಿರ್ತಾರೆ. ಈ ರೀತಿ ನೋಡಿ ಈ ಹೂರ್ಣ ಮತ್ತು ಕಣಕ ಎರಡೂ ಕರೆಕ್ಟಾಗಿರೋದ್ರಿಂದ ಎಷ್ಟು ತೆಳು ಬೇಕಿದ್ರೂ ಮಾಡ್ಕೋಬೋದು. ಇದೆರಡು ಕರೆಕ್ಟಾಗಿ ಬಂದು ಒಬ್ಬಟ್ಟು ಈ ರೀತಿ ಚೆನ್ನಾಗಿ ಬಂದುಬಿಟ್ರೆ ಆವಾಗ ಎಷ್ಟು ಖುಷಿಯಾಗುತ್ತಲ್ವ. ಯಾರ್ಯಾರಿಗೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ. ಈ ರೀತಿ ತಟ್ಟೆ ಆದಮೇಲೆ ನಾವು ಅವಾಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಒಬ್ಬಟ್ಟನ್ನು ತಟ್ಟಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ಈಗ ತೆಂಗಿನಕಾಯಲ್ಲಿ ಮಾಡ್ತಾರೆ, ಕಾಯಿ ಹೋಳಿಗೆ ಮಾಡ್ತಾರೆ, ಶೇಂಗಾ ಹೋಳಿಗೆ ಮಾಡ್ತಾರೆ, ಮತ್ತು ಹಲಸಿನ ಹಣ್ಣಿಂದನೂ ಸಹ ಹೋಳಿಗೆ ಮಾಡ್ತಾರೆ. ಹಾಗೆ ಹಲಸಿನಕಾಯಿ ಬೀಜದಿಂದನೂ ಹೋಳಿಗೆ ಮಾಡ್ತಾರೆ. ಗೋಡಂಬಿ ಬಾದಾಮಿ ಅಂತ ಎಷ್ಟೊಂದು ಥರ ಹೋಳಿಗೆಗಳು ಬಂದುಬಿಟ್ಟಿದೆ. ಹೀಗೆ 2 ಕಡೆ ಚೆನ್ನಾಗಿ ಇದನ್ನೇ ಬೇಯಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು ಅಂತ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಹೀಗೆ 2 ಕಡೆ ಬೇಯಿಸಾದ್ಮೇಲೆ ನಾವು ಇದು ಒಳ್ಳೆ ಪೂರಿ ಥರ ಉಬ್ತಾ ಇರುತ್ತೆ.
ಈ ರೀತಿ ಅಂದರೆ ಕರೆಕ್ಟಾಗಿ ಮೆಸರ್ಮೆಂಟ್ನ ಕರೆಕ್ಟಾಗಿ ನೋಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಬೇಳೆ ಒಬ್ಬಟ್ಟು ಇಷ್ಟ ಅಂತ ಕಮೆಂಟ್ ಮಾಡಿ. ನಮಗಂತೂ ಬೇಳೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಹೇಗೆ ಪೂರಿ ಥರ ಉಬ್ತಾ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವೀಟ್ನ ಕಡಿಮೆ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ಸ್ವೀಟ್ನ ಕಡಿಮೆ ಹಾಕೋಬೋದು. ಇಲ್ಲ ಬೇಡಪ್ಪ ಅಂತಂದರೆ ನೀವು ಜಾಸ್ತಿ ನಮಗೆ ಸ್ವೀಟ್ ಬೇಕಂದರೆ ನೀವು ರುಬ್ತಾ ಇರ್ತೀರಲ್ವ ಹೂರ್ಣನ, ಆವಾಗಲೇ ಟೇಸ್ಟ್ ಮಾಡಿ ಇನ್ನೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನನ್ನ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.